ಹುಟ್ಟಿದ ಕಥೆ ಹಾಗೂ ಅದರ ವಿಶೇಷತೆ. ಓಂ ಮೂಲವು ಬ್ರಹ್ಮಾಂಡದ ಆರಂಭ ಕಥೆಯಾಗಿದೆ. ಬ್ರಹ್ಮಾಂಡ ಆರಂಭ ಸಮಯಕ್ಕೆ ಮುಂಚೆಯೇ ಕತ್ತಲೆ ಮಾತ್ರ ಅಸ್ತಿತ್ವದಲ್ಲಿತ್ತು ಎಂದು ಹೇಳಲಾಗುತ್ತದೆ. ನಂತರ ಓಂ ಎಂದು ಕರೆಯಲ್ಪಡುವ ಒಂದು ಶಬ್ದವು ಕೇಳಿಬಂತು. ಈ ಓಂ ನಿಂದ ದೇವತೆಗಳು ಹುಟ್ಟಿಕೊಂಡರು ಮತ್ತು ಸೃಷ್ಟಿ ಆರಂಭವಾಯಿತು. 1. ಓಂ ಎಂಬುದು ಒಂದು ಪವಿತ್ರ ಬೀಜಾಕ್ಷರ ಮಂತ್ರ. 2. ಓಂ ಪದವನ್ನು ಪಠಿಸುವ ಮೂಲಕ ನಿಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವ ಕಂಪನಗಳು ಧ್ಯಾನಕ್ಕೆ ಸಮನಾಗಿರುತ್ತದೆ. 3. ಓಂ ಎಂಬ ಶಬ್ದವು ಇಡೀ ಬ್ರಹ್ಮಾಂಡ ಶಕ್ತಿಯನ್ನು ತನ್ನೊಳಗೆ ಹೊಂದಿರುವ ಉಚ್ಚಾರಾಂಶವಾಗಿದೆ. 4. ಹಿಂದೂ ಧರ್ಮ ಮತ್ತು ಬೌದ್ಧ ಧರ್ಮದಲ್ಲಿ ಇದನ್ನು ಪವಿತ್ರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. 5. ಹಿಂದೂ, ಸಿಖ್, ಜೈನ ಮತ್ತು ಬೌದ್ಧ ಧರ್ಮಗಳಲ್ಲಿಯೂ ಓಂಕಾರವನ್ನು ಪವಿತ್ರವೆಂದು ಪರಿಗಣಿಸಲಾಗಿದೆ. 6. ಓಂಗೆ ತನ್ನದೇ ಆದ ಮಹತ್ವ ಇದೆ. ಓಂ ಉಚ್ಚಾರ ಮಾಡದೆ ಯಾವುದೇ ಪೂಜೆಗಳು ಸಂಪೂರ್ಣವಾಗುವುದೇ ಇಲ್ಲ. 7. ಉಪನಿಷತ್ಗಳು, ವೇದಗಳು ಮತ್ತು ಭಗವದ್ಗೀತೆಯಿಂದ ಈ ವಿಶ್ವದಲ್ಲಿ ಹೇಳಿದ ಮೊದಲ ಪದ ಓಂ ಎಂದು ಹೇಳಲಾಗುತ್ತದೆ. 8. ನಿಯಮಿತವಾಗಿ ಓಂ ಪಠಣವು ಆಧ್ಯಾತ್ಮಿಕ ಜಾಗೃತಿಗೆ ಕಾರಣವಾಗುವ ಅನೇಕ ವಿಷಯಗಳ ಬಗ್ಗೆ ಸ್ಪಷ್ಟತೆಯನ್ನು ಪಡೆಯಲು ನಿಮಗೆ ಸಹಾಯ ಮಾಡುತ್ತದೆ. 9. ಗಣೇಶನ ರೂಪವು ಓಂ ಅಕ್ಷರವನ್ನು ಹೋಲುತ್ತದೆ. ದೊಡ್ಡ ತಲೆ ಮತ್ತು ಹೊಟ್ಟೆಯು ಮೇಲಿನ ಮತ್ತು ಕೆಳಗಿನ ವಕ್ರಾಕೃತಿಗಳು ಹಾಗೂ ಸೊಂಡಿಲು ಮಧ್ಯದ ವಕ್ರರೇಖೆಯನ್ನು ಹೋಲುತ್ತದೆ. 10. ಒತ್ತಡಕ್ಕೆ ಅಥವಾ ಆತಂಕಕ್ಕೊಳಗಾಗುವವರು ನೀವಾಗಿದ್ದರೆ ಓಂ ಪಠಣವು ನಿಮಗೆ ಅಪಾರವಾಗಿ ಸಹಾಯ ಮಾಡುತ್ತದೆ. 11. ಓಂ ಪಠಣವು ನಿಮ್ಮನ್ನು ಶಾಂತಗೊಳಿಸುತ್ತದೆ. ನೀವು ಸಾಕಷ್ಟು ಒತ್ತಡಗಳನ್ನು ಎದುರಿಸುತ್ತಿರುವುದಾದರೆ ನಿಯಮಿತವಾಗಿ ಓಂ ಅನ್ನು ಪಠಿಸುವುದರಿಂದ ನಿಮ್ಮ ಜೀವನದಲ್ಲಿರುವ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯವಾಗುತ್ತದೆ. 12. ನಿಮ್ಮ ಚಕ್ರಗಳನ್ನು ಸಕ್ರಿಯಗೊಳಿಸಲು ಓಂ ಪಠಣವು ಉತ್ತಮ ಮಾರ್ಗವಾಗಿದೆ. ನಿಮ್ಮ ದೇಹದ 7 ಚಕ್ರಗಳನ್ನು ಸಕ್ರಿಯಗೊಳಿಸಲು ಯಾವುದೇ ಪ್ರತ್ಯೇಕ ಜ್ಞಾನ ತಂತ್ರಕ್ಕೆ ಹೋಗುವ ಬದಲು ನೀವು ದಿನಕ್ಕೆ 21 ಬಾರಿ ಓಂ ಪಠಿಸುವುದನ್ನು ಮಾಡಿ ವ್ಯತ್ಯಾಸವನ್ನು ನೀವೇ ನೋಡಬಹುದು. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ MS ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.